ಅಧ್ಯಕ್ಷರಾಗಿರುವ ಸರಸಮ್ಮ, ಉಪಾಧ್ಯಕ್ಷರಾಗಿರುವಂತವರು, ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ, ಏನಕ್ಕೆ ಕುಂದುಕೊರತೆಗಳ ಸಭೆ ಕರೆದಿದ್ದಾರೆ ಅರ್ಜೆಂಟ್ ಆಗಿ ಅಂತ ನಿಮ್ಗೂ ಯೋಚನೆ ಆಗ್ತಾ ಇರುತ್ತೆ ಅಲ್ವಾ? ಏನು ಇತ್ತೀಚೆಗೆ ಯಾವ್ದೋ ಮೀಟಿಂಗ್ ಇರ್ಲಿಲ್ವೇ, ಇವತ್ತೇನೋ ವಿಶೇಷವಾಗಿ ಮೀಟಿಂಗ್ ಕರೆದಿದ್ದಾರೆ, 2 ಗಂಟೆಗೆ ಬರಕ್ ಹೇಳಿದ್ರು, 3 ಗಂಟೆಯಿಂದ ಕಾಯ್ತಾ ಇದೀವಿ ಅಂತ ನಿಮ್ಗೂ ಕೂಡ ಒಂದು ಯೋಚನೆ ಬಂದಿರುತ್ತೆ, ಹೌದಲ್ವಾ? ಏನಕ್ಕೆ ನಾವು ಮೀಟಿಂಗ್ ಕರೆದಿದೀವಿ ಅಂತಂದ್ರೆ, ಇದು ನಮಗೂ ಒಂದು ಯೋಚನೆ ಇದೆ. ಈ ಪಂಚಾಯತಿಗೆ ಸಂಬಂಧಪಟ್ಟಿರುವಂತ ಸಮಸ್ಯೆಗಳು ಅಥವಾ ನಿಮ್ಮಲ್ಲಿ ಸ್ಥಳೀಯವಾಗಿರುವಂತ ಸಮಸ್ಯೆಗಳು ಅಥವಾ ನಿಮ್ ಗ್ರಾಮದಲ್ಲಿರುವಂತ ಸಮಸ್ಯೆಗಳನ್ನ ಅಲ್ಲೇ ಹೋಗಿ ಸರ್ಕಾರ ಅಂದ್ರೆ ತಾಲೂಕ್ ಮಟ್ಟದ ಅಧಿಕಾರಿಗಳು ನಾವು ಹೋಗಿ ನಿಮ್ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂತ ಒಂದು ಆದೇಶ, ಸರ್ಕಾರದ್ದೇ ಒಂದು ಆದೇಶ ಇದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಹಂತದಲ್ಲಿ ನಡೆಯುತ್ತೆ. ನಾವು ತಾಲೂಕ್ ಹಂತದಲ್ಲಿ ಮಾಡೋದು ಬಿಟ್ಬಿಟ್ಟು ಪಂಚಾಯತಿ ಹಂತದಲ್ಲೇ ಹೋಗೋಣ. ಏನೇ ಸಮಸ್ಯೆ ಇದ್ರು ಆ ಪಂಚಾಯತಿಯಲ್ಲಿ, ಆ ಗ್ರಾಮಗಳಲ್ಲಿ, ಆ ಪಂಚಾಯತಿ ವ್ಯಾಪ್ತಿಗೆ ಬರೋ ಗ್ರಾಮಗಳಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಫುಡ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಇಲಾಖೆಗೆ ಸಂಬಂಧಪಟ್ಟಿರುವಂತದ್ದು, ಕ್ಯಾಸ್ಟ್, ಇನ್ಕಮ್ ಸರ್ಟಿಫಿಕೇಟ್, ಪೆನ್ಷನ್ ಏನಾದ್ರು ಸಮಸ್ಯೆ ಇದ್ರೆ, ರೇಷನ್ ಕಾರ್ಡ್ ಏನಾದ್ರು ಸಮಸ್ಯೆ ಇದ್ರೆ, ಹೊಸ ಕಾರ್ಡ್ ಸಮಸ್ಯೆ ಇದ್ರೆ, ತಿದ್ದುಪಡಿದೇನಾದ್ರು ಸೇರ್ಪಡೆದೇನಾದ್ರು ಸಮಸ್ಯೆ ಇದ್ರೆ, ರೇಷನ್ ಕಾರ್ಡ್ ಇರ್ಬೋದು, ಎಲ್ಲ ಇಲಾಖೆಗಳಿಗೂ ಸಂಬಂಧಪಟ್ಟಿರುವಂತದನ್ನ ಜೊತೆಯಲ್ಲೇ ಕರ್ಕೊಂಡು ಎಲ್ಲಾ ಇಲಾಖೆಯವ್ರನ್ನ, ಬೆಸ್ಕಾಂ ಅವ್ರು ಇರ್ಬೋದು, ಪಶು ವೈದ್ಯಕ ಅಧಿಕಾರಿ ಇರ್ಬೋದು, 2000 ಈ ನಡುವೆ ಅಕೌಂಟ್ ಬೇರೆ ಹೆಣ್ಮಕ್ಳಿಗೆ ಬರ್ತಾ ಇದೆ, ಅದ್ರಲ್ಲಿ ಒಂದು 10 ಜನಕ್ಕೆ ಒಂದು ಊರಲ್ಲಿ 5 ಜನಕ್ಕೂ 10 ಜನಕ್ಕೂ ಬಂದಿರಲ್ಲ, ಅವ್ರಿಗೆ ಹಿಂಸೆ ಆಗ್ತಾ ಇರುತ್ತೆ. వాళ్ళు అన్ని ఇంటికి వస్తా ఉంది, నేనేమో బాగా తప్పేసింది, మా నలుగురికి వస్తా ఉండేది, 5 జనాలకు వస్తా ఉండేది అని బాధಪಡ್ತಾ ఉంటారు. ಅದಕ್ಕೂ ಏನಾದ್ರು ಒಂದು ದಾರಿ ಹುಡುಕಿದೀವಿ, ಪರಿಹಾರ ಹುಡುಕ್ಬೇಕು ಅಂತಾನೆ ಬಂದಿದೀವಿ. ಅಷ್ಟೇ ಅಲ್ಲದೆ ಏನೇನ್ ಪಂಚಾಯತಿ ವ್ಯಾಪ್ತಿಗೆ ಕೆಲಸ ಮಾಡಕ್ಕಾಗತ್ತೆ ಮಾಡಿದೀವಿ, ಮಾಡ್ತೀವಿ ನಾಳೆ, ಆ ವಿಚಾರನು ತಗೊಂಡ್ ಬಂದಿದೀವಿ. ತುಂಬಾ ವಿಶೇಷವಾಗಿ ಭಾಗದಲ್ಲಿ ಒಳ್ಳೆ ರೈತರಿದ್ದಾರೆ. ಒಳ್ಳೆ ರೈತರು ಬೇರೆ ಎಲ್ಲಾ ಪಂಚಾಯತಿಗೂ ನೋಡಿದ್ರೆ ನಿಮ್ಮಲ್ಲಿ ರೈತರು ಅವ್ರ ಕೃಷಿ ಅವ್ರು ಎಷ್ಟು ಕಷ್ಟ ಬೀಳ್ತಾರೆ, ಪ್ರತಿದಿನ ಅವ್ರದ್ದು ಏನು ಎಲ್ಲಾ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡೇ ಬಂದಿದ್ದೀವಿ. ತುಂಬಾ ಒಳ್ಳೆಯವರು. ಈ ಪಂಚಾಯತಿಗೆ ಒಂದು 7-8 ಊರು ಬರುತ್ತೆ, 14 ಮಜರಾ ಜಾಸ್ತಿ ಬರುತ್ತೆ. ಮಜರಾ ಜಾಸ್ತಿ ಇದೆ, ದೊಡ್ಡ ಊರು ಒಂದು 4-5 ಇದೆ, 5 ಇದೆ. ಒಂದು ಚಿಕ್ಕ ಪಂಚಾಯತಿನೇ ಅಲ್ವಾ? ಸಮಸ್ಯೆಗಳು ಎಲ್ಲಿದ್ರು ಕೂಡ ಸಮಸ್ಯೆ ಇರುತ್ತೆ. ಸಮಸ್ಯೆಗಳನ್ನ ಪರಿಹಾರ ಹುಡ್ಕೋದು ಜವಾಬ್ದಾರಿ ಆಗಿರುತ್ತೆ. ಆ ಜವಾಬ್ದಾರಿ ಕೆಲಸನ ನಿಮ್ಮ ಹತ್ರನೇ ಬಂದು, ಏನೋ ಒಂದು ಊರ್ದು ಸಮಸ್ಯೆ ಇರುತ್ತೆ, ಒಂದು ಊರಲ್ಲಿ ಸ್ಮಶಾನಕ್ಕೆ ದಾರಿ ಇರಲ್ಲ, ಸ್ಮಶಾನ ಜಾಗನೇ ಒತ್ತುವರಿ ಆಗಿರುತ್ತೆ, ದಾರಿ ಸಮಸ್ಯೆ ಇರುತ್ತೆ, ಜಮೀನ್ ಸಮಸ್ಯೆ ಇರುತ್ತೆ, ಏನೇನೋ ಇರುತ್ತೆ ನಿಮ್ದೆ. ನೀವಾದ್ರೆ ಹುಡ್ಕೊಂಡು ಹೋದ್ರೆ ಅರ್ಧ ದಿನ ಆಗುತ್ತೆ. ತಹಸೀಲ್ದಾರ್ ಆಫೀಸ್ ಹುಡ್ಕೊಂಡು ಹೋದ್ರೆ ಆ ಡಿಪಾರ್ಟ್ಮೆಂಟ್ ಅವ್ರನ್ನ ಅಟ್ಲೀಸ್ಟ್ ಆಫೀಸರ್ಸ್ ಯಾರು ಅಂತ ಪರಿಚಯ ಮಾಡ್ಕೊಂಡ್ರೆ ನಾಳೆ ಒಂದಿನ ನಿಮ್ಗೆ ರೇಷನ್ ಕಾರ್ಡ್ ಬರ್ಲಿ, ತಹಸೀಲ್ದಾರ್ ಬರ್ಲಿ, CDPO ಬರ್ಲಿ, ನಿಮ್ ಊರುಗಳಲ್ಲಿ ಅಂಗನವಾಡಿಗಳಿರುತ್ತೆ, ಅಂಗನವಾಡಿ ಯೋಗ್ಯವಾಗಿದೆಯಾ, ಮಕ್ಕಳು ಕುತ್ಕೊಂಡು ಪಾಠ ಹೇಳಿಸ್ಕೊಂಡು ಬರೋಷ್ಟು ಯೋಗ್ಯವಾಗಿದೆಯಾ, ಸ್ಕೂಲ್ಸ್ ಚೆನ್ನಾಗಿದಾವ, ಊರುಗಳಲ್ಲಿ ಕುಡಿಯೋ ನೀರ್ದು ಏನು ಸಮಸ್ಯೆ ಇಲ್ಲ, ಇಂಥವನ್ನ ಬಂದು ನಾವು ತಿಳ್ಕೊಂಡು ಒಂದೇ ದಿನದಲ್ಲಿ ಪರಿಹಾರ ಹುಡ್ಕೋವಂಥದ್ದನ್ನ ಒಂದೇ ದಿನದಲ್ಲಿ, ಇಲ್ಲ ಅಂದ್ರೆ ಟೈಮ್ ತಗೊಂಡು ನಾವು ಕಾಲಾವಕಾಶ ತಗೊಂಡು ಇದನ್ನ ಇಂಥ ದಿನದಲ್ಲಿ ಬಗೆಹರಿಸ್ತೀವಿ. ಹೀಗೆ ಬೋರ್ ಹಾಕಕ್ಕಾಗಲ್ಲ, 1 ವಾರ ಪರ್ಮಿಷನ್ ತಗೊಂಡು ಬೋರ್ವೆಲ್ ಎಲ್ಲಿ ಮಾಡ್ಬೋದು, ಕುಡಿಯೋ ನೀರು ಏನ್ ಸರಿ ಮಾಡ್ಬೋದು ಅಂತ ಹಂತವಾಗಿರುವಂತ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಒಂದು ದೃಷ್ಟಿಯಿಂದ ಬಂದಿದ್ದೀವಿ. ಸರ್ಕಾರ ಅಧಿಕಾರಕ್ಕೆ ಬಂದಿದ ತಕ್ಷಣ ಬಡವ್ರನ್ನ, ರೈತರನ್ನ, ಹೆಣ್ಮಕ್ಳನ್ನ ಗೌರವವಾಗಿ ನೋಡುವಂತ ಕಾರ್ಯಕ್ರಮಗಳು ತಂದಿಲ್ವಾ? ತಂದಿದಾರ? ಅದ್ ಪ್ರತಿಯೊಂದು ಮನೆಗೂ ಅನುಕೂಲ ಆಗ್ತಾ ಇದೆಯಾ? ಆಮೇಲೆ ನಮ್ ಕರ್ನಾಟಕ ಕೂಡ ನಮ್ ಸರ್ಕಾರ ಇಡೀ ದೇಶದಲ್ಲಿ ಮಾದರಿಯಾಗಿದೆ. ಎಲ್ಲೂ ಎಷ್ಟು ರಾಜ್ಯಗಳಿದಾವೆ, ಎಷ್ಟು ಸರ್ಕಾರಗಳಿದಾವೆ, ಆದ್ರೆ ಎಲ್ಲೂ ಕೂಡ ಈ ತರ ರೈತರ ಪರವಾಗಿ, ಬಡವ್ರ ಪರವಾಗಿ, ಹೆಣ್ಮಕ್ಳ ತಾಯಂದ್ರ ಪರವಾಗಿ ವಿಶೇಷವಾಗಿ ಒಂದ್ ಮನೆನ ಇದೇ ರೀತಿ ಕಾಪಾಡ್ಬೇಕು ಅಂತ ಒಂದು ದೂರದೃಷ್ಟಿ ಆಲೋಚನೆ, ಅದು ದುಡ್ಡು ಕೊಡ್ತಾ ಇದೀವಿ, ಅಲ್ಲಿ ಕ್ಯೂ ನಿಂತ್ಕೊಳ್ಳೋದು, ಇಲ್ಲಿ ಕ್ಯೂ ನಿಂತ್ಕೊಳ್ಳೋದು, ಅವ್ರ್ಯಾರೋ ಮಧ್ಯವರ್ತಿಗಳು ನಿಮ್ ಮಧ್ಯೆ ಬರೋದು ಅಂತವೆಲ್ಲ ಏನು ತಕರಾರು ತಾಪತ್ರಗಳು ಇಟ್ಟಿಲ್ಲ. ಹುಷಾರಾಗಿ ಅಕ್ಕಿ ಕಾಸಾಗಿ ನಿಮ್ಮ ಅಕೌಂಟ್ಗೆ ಬರ್ಬೇಕು, ನಿಮ್ಮ ಮನೇಲಿ ಯಜಮಾನ್ರ ಅಕೌಂಟ್ಗೆ ಬರ್ಬೇಕು, ಹೆಣ್ಮಕ್ಳ ದುಡ್ಡು ಗೃಹಲಕ್ಷ್ಮಿ ಹೆಣ್ಮಗು ಅಕೌಂಟ್ಗೆ ಬರ್ಬೇಕು. ಇಬ್ಬರಿಗೂ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಎಷ್ಟು ಯೋಚನೆ ಮಾಡಿದ್ದಾರೆ, ಎಷ್ಟು ದೂರದೃಷ್ಟಿ ಇದೆ.
నేను చెప్పేది నువ్వు వినల్లా, వచ్చేసినాం మీ వరకు పోయే కయ్యలే. మీరు చెప్పిందంతా విని మీ ప్రాబ్లం చెప్పి దానికి పరిహారం ఎదికే మేము ఇంకా కాలు అవుతుంది పెట్టేది. ఇప్పుడే చెప్తే వేరే వాళ్ళకి బేజారు అవుతుంది. నేనేం చెప్తానో చెప్పిడిస్తాను, వినిడండి. మళ్ళా మీరు చెప్పిందంతా వినే వరకు నేను బయటికి పోయాను. ಹಂತದಲ್ಲಿ ಇಡೀ ರಾಜ್ಯದಲ್ಲಿರುವಂತವ್ರನ್ನ, ಬಡವ್ರನ್ನ, ರೈತರನ್ನು, ಹೆಣ್ಮಕ್ಳನ್ನು ಗೌರವವಾಗಿ ನೋಡುವಂತ ಒಂದು ಕಾರ್ಯಕ್ರಮಗಳು ಮಾಡಿದ್ದಾರೆ. ಮಾಡಿಲ್ಲ ಅಂತಲ್ಲ, ಅದೇ ಕಾರ್ಯಕ್ರಮಗಳನ್ನೇ ನಚ್ಕೊಂಡು ಬೇರೆ ಕೆಲಸ ಮಾಡದೆ ಹೋದ್ರೆ ತಪ್ಪಾಗತ್ತಲ್ವಾ? ಯಾವ ಊರುಗಳಿಗೆ ಕುಡಿಯೋ ನೀರು ಹಾಕ್ಬೇಕು, ಐಮಾಸ್ ಲೈಟ್ ಹಾಕ್ಬೇಕು, ರಸ್ತೆನೂ ಮಾಡ್ಬೇಕಾಗತ್ತೆ, ಇನ್ನ ಯಾರೋ ರೈತರದ್ದೇನೋ ಸಮಸ್ಯೆ ಇರುತ್ತೆ ಅದು ನೋಡ್ಬೇಕಾಗತ್ತೆ. ಅದನ್ನ ನಿಮ್ಮ ಹಂತದಲ್ಲೇ ಬಂದ್ರೆ ಬಗೆಹರಿಸಿದ್ರೆ ಖುಷಿ ಆಗತ್ತಾ ಇಲ್ವಾ? ಈ 5-6 ತಿಂಗಳಲ್ಲಿ ಸರ್ಕಾರ ಬರೀ ಗ್ಯಾರಂಟಿ ಪ್ರೋಗ್ರಾಮ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿಲ್ಲ. ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ನಾವೊಂದು APMC ಮಾರ್ಕೆಟ್ ಕೇಳಿದ್ವಿ, ಮಾಡಿದ್ದಾರೆ. ನಾವು ಜಾಗ ಹುಡ್ಕೊಂಡಿದ್ವಿ ಹುಷಾರಾಗಿ 2 ವರ್ಷದಿಂದ. ಇವಾಗ APMC ಮಾರ್ಕೆಟ್ ನ 100 ಕೋಟಿ ಅನುದಾನದಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿ ಇಡೀ ರಾಜ್ಯದಲ್ಲೇ ಮಾದರಿ ಆಗುವಂತ APMC ಮಾರ್ಕೆಟ್ ನ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ ರೈತರು ಇವಾಗ ಆಗ್ಲೇ ಏನೇ ಬೆಳೆ ಬೆಳೆದ್ರು ಕೋಲಾರ ಕಡೆ ಹಿಂಗ್ ಹೋಗಲ್ಲ, ಹಿಂಗ್ ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರೆ, ಆ ಕಡೆ ಆಂಧ್ರ ಒಡ್ಪಲ್ಲಿಗೆ ಹೋಗ್ತಾರೆ, ಅಲ್ಲಿಂದಾನೆ ಹೋಗ್ತಾರೆ, ದೂರ ಹೋಗ್ತಾರೆ. ದೂರ ಹೋದ್ರು ಕೂಡ ಬೆಲೆ ಸಿಗಲ್ಲ ಅಂತಂದ್ರೆ ಮಧ್ಯವರ್ತಿ ಹುಡುಕ್ತಾರೆ. ಯಾಕಪ್ಪ ಇಲ್ಲಿ 2 ದಿನ 3 ದಿನ ಕಾಯೋದು, ಆಲೂಗಡ್ಡೆ ಹಾಕೊಂಡು, ಟೊಮೊಟೊ ಹಾಕೊಂಡು, ತರಕಾರಿ ಹಾಕೊಂಡು ಯಾರೋ ಒಬ್ರು ಸಿಕ್ಕಿದ್ರೆ ಕೊಟ್ಬಿಟ್ಟು ವಾಪಸ್ ಬರ್ತಾ ಇರ್ತಾರೆ. ಗಾಡಿ ಬಾಡಿಗೆ ಏನು ಎಲ್ಲಾ ತಲೆನೋ ಕಷ್ಟ ಬಿದ್ದಿರ್ತಾರೆ, ಸಾಲ ಮಾಡಿ ಬೆಳೆ ಇಟ್ಟಿರ್ತಾರೆ. ವಾಪಸ್ ಬರೋ ಅಷ್ಟರಲ್ಲಿ ಏನೂ ಕೈಯಲ್ಲ, ಅವ್ರಿಗೆ ಅಸ್ಲು ಉಳಿಯಲ್ಲ, ಏನೂ ಅದಕ್ಕೆ ಸಿಕ್ಕಲ್ಲ. ಯಾವಾಗೋ ಟೊಮೊಟೊ ಒಂದು ಲಾಟ್ರಿ ತರ ಲಕ್ಷ್ಮಿ ಹೊಲಿದ್ರೆ ಹೊಲಿತಾಳೆ, ಹೊದ್ಕೊಂಡು ಮನೆಗೆ ಬರ್ತಾಳೆ. ಹೊಲಿಲಿಲ್ಲ ಅಂದ್ರೆ ಸಾಲಗಾರ ಆಗೋಗ್ತೀವಿ. 1 ವರ್ಷ ಆದ್ರೂ ಚೇತರಿಸ್ಕೊಳಕ್ ಆಗಲ್ಲ. 1 ಎಕರೆಗೆ 2 ಎಕರೆಗೆ 5 ಲಕ್ಷ ದುಡ್ಡಿಲ್ಲ ಅಂದ್ರೆ ಟೊಮೊಟೊನ್ ಬೆಳೆಯಕ್ಕೆ ಆಗಲ್ಲ. ನಾನು ತುಂಬಾ ಸತಿ ಕೇಳ್ತಾ ಇದ್ದೆ, ಟೊಮೊಟೊ ಬೆಳೆದಾಗೆಲ್ಲ ಬೆಲೆ ಸಿಗುತ್ತಾ ಬೆಲೆ. ಒಂದೊಂದ್ಸತಿ ಒಂದು ಬಾಕ್ಸ್ 300 ರೂಪಾಯಿಗೆ ಹೋಗುತ್ತೆ, 500 ರೂಪಾಯಿಗೆ ಹೋಗುತ್ತೆ, 50 ರೂಪಾಯಿಗೂ ಹೋಗಲ್ಲ, ಒಂದೊಂದ್ಸತಿ 100 ರೂಪಾಯಿಗೂ ಹೋಗಲ್ಲ. ಅಲ್ಲಿ ಹಾಕಿರೋ ಬಂಡವಾಳ ಬರಲ್ಲ, ಅಂತ ಕೆಲಸ ಆಗೋಗುತ್ತೆ. ಅದಕ್ಕೆ ನೋಡಿ ಏನ್ ಮಾಡಿದ್ರೆ ನಮ್ಮ ರೈತರ ಜೀವನ ಸುಧಾರಿಸ್ಬೋದು, ಏನ್ ಒಳ್ಳೇದ್ ಮಾಡ್ಬಿಟ್ಟು ಹೋಗ್ಬೇಕು. ಇಡೀ ಜಿಲ್ಲೆಗೆ ಆಸ್ತಿ ಆಗುತ್ತೆ. ಇಡೀ ಜಿಲ್ಲೆಯಲ್ಲಿ ಎಲ್ಲೂ 25 ಎಕರೆ ಕೋಲಾರಲ್ಲಿ ಇರ್ಬೇಕಾಗಿತ್ತು, ಕೋಲಾರಲ್ಲಿ ಇಲ್ಲ. ನಾವು ತಗೊಂಡ್ ಬಾರ್ಡರ್ ಹುಡ್ಕೊಂಡಿದ್ವಿ. ಆ ಬಾರ್ಡರ್ ಮಾರ್ಕೆಟ್ ಅಲ್ಲಿ ಯಾಕೆ ನಮ್ಗೆ ಮಾರ್ಕೆಟಿಂಗ್ಗೆ ಒಳ್ಳೆ ಪ್ರೈಮ್ ಲೊಕ್ಯಾಲಿಟಿ. ನಾವೆಲ್ಲೋ ಊರ್ ಮಧ್ಯ ಮಾಡಿದ್ರೆ ಬೇರೆಯವ್ರು ಬರ್ತಾ ಇರ್ಲಿಲ್ಲ. 3 ರಾಜ್ಯಗಳ ಮಧ್ಯ ಮಾಡಿದೀವಿ. ಬೇರೆ ರೈತರು ಬಂದು ನಮ್ಮನ್ನ ನೋಡ್ತಾ ಇರ್ತಾರೆ, ನಮ್ಮ ರೈತರು ಏನ್ ಬೆಲೆ ಬೆಳೆದಿದ್ದಾರೆ, ಅಲ್ಲೇನ್ ಬೆಲೆ, ಇಲ್ಲೇನ್ ಬೆಲೆ. ಆ ಕಾಂಪಿಟೇಷನ್ ಮೇಲೆ ನಿಮ್ಗೆ ಬೆಲೆ ಸಿಕ್ಬಿಡುತ್ತೆ. ಅಲ್ಲಿ ವಿಕೋಟ ಅನ್ನೋ ಒಂದು ಮಾರ್ಕೆಟ್ ಇದೆ, ನಾವು ಆ ಬಾರ್ಡರ್ ಅಲ್ಲಿ ಹೋಗಿ ನಮ್ದೊಂದು ವಿಕೋಟ ಬಾರ್ಡರ್ ಅಲ್ಲೇ ನಮ್ದು ಇದೆ. ಅವ್ರಿಗೆ ನಮ್ಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ಅಲ್ಲ ಡಿಫ್ರೆನ್ಸ್ ಇರೋದು. ವಿಕೋಟಗೆ 1 ಕಿಲೋಮೀಟರ್. ವಿಕೋಟ ಆಂಧ್ರ ಮಾರ್ಕೆಟ್ಗೂ ನಮ್ಮ ಮಾರ್ಕೆಟ್ಗೂ 1 ಕಿಲೋಮೀಟರ್ ಡಿಸ್ಟೆನ್ಸ್. ನಮಗೂ ಬೆಲೆ ಸಿಗ್ಲಿ, ನಮ್ಮ ರೈತರು ಏನೇ ಬೆಳೆದ್ರು ಅದಕ್ಕೆ ಬೆಲೆ ಸಿಗ್ಲಿ ಅಂತಾನೆ ನಾನೊಂದು ಮಾರ್ಕೆಟ್ ಮಾಡಿದೀನಿ. ದೂರದೃಷ್ಟಿ ಇದೆ ನಮ್ಗೆ. ಅದು ನಮ್ಮ ರೈತರಿಗೆ ಗೌರವಕ್ಕೋಸ್ಕರ ಮಾಡ್ತಾ ಇದೀವಿ. ಯಾವಾಗೂ ರೈತರಿಗೆ ಒಳ್ಳೇದಾಗ್ಲಿ ಅಂತ ಮನ್ಸಿಂದ ಅನ್ಕೊಳ್ಳೋರು ಏನಾದ್ರು ಒಂದು ಅವ್ರಿಗೂ ಒಳ್ಳೇದ್ ಮಾಡ್ಬೇಕಲ್ವಾ. ನಾನಿಲ್ಲ ನಾಳೆ ಅಂದ್ರೆ ನಾನ್ ಮಾಡೋ ಕೆಲ್ಸ ಆದ್ರೂ ಅದ್ರಲ್ಲಿ ಇರ್ಬೇಕಲ್ಲ. ಅದು ಒಂದ್ ಮನ್ಸಲ್ಲಿ ಇಟ್ಕೊಂಡು ಮಾಡಿದೀವಿ. ಜಾಗ ಹುಡ್ಕೊಂಡಿದ್ವಿ. ಇವತ್ ನಮ್ ಸರ್ಕಾರ ಮುಂದೆ ಬಂದು 2 ಕೋಟಿ ಅನುದಾನ ಕೊಟ್ಟಿದೆ, 2 ಬೋರ್ವೆಲ್ ಹಾಕೊಳಕ್ ಅವಕಾಶ ಕೊಟ್ಟಿದೆ. ಈಗಾಗ್ಲೇ ಒಂದು 2.5 ಕೋಟಿವರೆಗೂ ದುಡ್ಡು ಖರ್ಚು ಮಾಡಿ ಅದನ್ನೆಲ್ಲ ಕೆಲಸ ಮಾಡೋ ಮಟ್ಟಕ್ಕೆ ಸಹಕಾರವಾಗಿ ನಿಂತಿದೆ. ನಂದು ದೊಡ್ಡ ಆಲೋಚನೆ 100 ಕೋಟಿ ಪ್ರಾಜೆಕ್ಟ್ ಅಲ್ಲಿ APMC ಮಾರ್ಕೆಟ್ ಮಾಡ್ಬೇಕು. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಏನೇನ್ ಸ್ಕೀಮ್ಸ್ ಇದೆಯೋ ಬಂದು ನಾಳೆ ತರಕಾರಿ ಬೆಳೆಯೋರು, ಹೂವು ಬೆಳೆಯೋರು, ಟೊಮೊಟೊ ಬೆಳೆಯೋರು, ಆಲೂಗಡ್ಡೆ ಬೆಳೆಯೋರು, ಒಂದು ಕೋಲ್ಡ್ ಸ್ಟೋರೇಜ್ ಇಂದ ಮಾವಿನಕಾಯಿ ಬೆಳಿತೀರಾ, ಈಗ ಮಾವಿನ ಹಣ್ಣು ಸೀಸನ್, ಈಗ ಎಲ್ಲದಕ್ಕೂ ನಿಮ್ಗೆ ಬೆಲೆ ಸಿಗುವಂತ ಮಾರ್ಕೆಟ್ ಆಗ್ಬೇಕು ಅಂತ ಬೋರ್ಡ್ ಇವಾಗ ಆಲ್ರೆಡಿ ಅಲ್ಲಿ ಕೂತಿದೆ. ನಿಮ್ಗೂ ಗೊತ್ತಿದ್ದಾರೆ, ವಿಜಯರಾಘವ ರೆಡ್ಡಿ ಅವರು ಅಂತ ಕ್ಯಾಸನಹಳ್ಳಿ ಸೊಸೈಟಿ ಅಧ್ಯಕ್ಷರು, ಅವರೇ APMC ಮಾರ್ಕೆಟ್ ಅಧ್ಯಕ್ಷರು. ಇನ್ನೂ ಎಲ್ಲ ಡೈರೆಕ್ಟರ್ಸ್, ಪ್ರತಿ ಪಂಚಾಯತಿಯಲ್ಲೂ 1-2 ಗೌರವವಾಗಿ ರೈತರ ಪರವಾಗಿ ಕಾಳಜಿ ಇರೋರ್ನೇ ಡೈರೆಕ್ಟರ್ಸ್ ನ ಮಾಡಿದೀವಿ. ಯಾಕಂದ್ರೆ ನಿಮ್ ಕಷ್ಟಕ್ಕೆ ಅವರಲ್ಲಿ ನಿಂತ್ಕೊಂಡು ನಿಮ್ಗೆ ನ್ಯಾಯ ಕೊಡಿಸ್ಲಿ ಅನ್ನುವಂತ ಒಂದು ದೃಷ್ಟಿಕೋನ. ಇದು ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ನಮ್ ಕ್ಷೇತ್ರಕ್ಕೆ ಒಂದು ಕೊಡುಗೆ ತಗೊಂಡ್ ಬಂದಿರೋದು ಇದು ಒಂದ್ ಕೆಲಸ. ಅದೇ ಅಲ್ಲದೆ ನಮ್ ರೈತರ ಮಕ್ಕಳು, ಕಷ್ಟದಲ್ಲಿರುವಂತವ್ರು, ಕೂಲಿಗೆ ಹೋಗುವಂತವ್ರು, ಬಡವರು ಚೆನ್ನಾಗಿ ಓದಿಸ್ತೀರ. ಓದ್ಸಾದ್ಮೇಲೆ ನಿಮ್ ಕಣ್ಮುಂದೆ ಅವ್ರು ಇರಕ್ಕಾಗಲ್ಲ. ಕೆಲಸ ಎಲ್ಲಿ ಸಿಗುತ್ತೋ ಅಲ್ಲೇ ಕಳಿಸ್ಬೇಕು. ಪದಪ್ಪ ನೀ ಚದುವಿನ ತಗ್ಗಟ್ಟು ಪನ್ ಸಿಕ್ಲಿ, ಯಾಡನ್ನ ಬದುಕೋಬ ಬದುಕೋ 2 ಪನ್ ಸಿಕ್ತೆ ಅಡ್ಕೋ ಅಂತ ನಾವೇ ಹೇಳ್ತೀವಿ.
ಇಲ್ಲಿ ಸಿಗತ್ತಾ? ಜಕಾಸ್ ಪಂಚಾಯತ್ ಸಿಗತ್ತಾ? ಸಿಗಲ್ಲ. ಕ್ಯಾಸಂಬಳ್ಳಿ ಕಳ್ಸೋಣ, ಅಲ್ಲೂ ಸಿಗಲ್ಲ ಅಲ್ವಾ? ಎರಡು ಪೊನ್ ಸಿಕ್ತೆ ಆಡ್ಕೋ, ನೀ ಸದ್ವಿನ ತಗಟ್ ಪೊನೆ ಪೋ ಅಂತ ಹೇಳ್ತೀವಿ. ಹಂಗೆ ನಾನು ಯೋಚನೆ ಮಾಡಿದಾಗ KGF ಅಲ್ಲಿ ಇಷ್ಟು ಕಷ್ಟ ಇದೆ, ಹಳ್ಳಿಗಳಲ್ಲಿ ಮಕ್ಳು ಇಷ್ಟು ಚೆನ್ನಾಗಿ ಓದ್ಕೊಂಡಿರ್ತಾರೆ, ಏನ್ ಮಾಡಿದ್ರೆ ಈ ಮಕ್ಕಳಿಗೆ ನಾವು ಒಂದ್ ಜೀವನ ಕಟ್ಕೊಳ್ಬೋದು. ಇಡೀ ದೇಶದಲ್ಲಿ KGF ಅಂದ್ರೆ ಬಂಗಾರ ಸಿಗತ್ತಂತಪ್ಪ ಅವ್ರ ಮಣ್ಣಲ್ಲಿ. ಅದು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗತ್ತೆ ನಮ್ ಮಣ್ಣಿದ್ಯಾ, ಬಂಗಾರ ಇದೆಯಾ, ನಮ್ ಪರಿಸ್ಥಿತಿ ಏನು, ನಮ್ ಜನ ಹೆಂಗ್ ಬದುಕ್ತಾ ಇದಾರೆ ಅಂತ ಈ ಮಣ್ಣಿಗೆ ಕಾಲಿಟ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಒಂದಿನ KGF ಕಾಲಿಟ್ರೆ ಎಂತವ್ರಿಗೂ ಕೆಲಸ ಸಿಗತ್ತೆ. ಇವತ್ತು ಬೆಂಗಳೂರಿಗೆ ಯಾಕೆ ಎಲ್ರು ಹುಡ್ಕೊಂಡು ಹೋಗ್ತಾರೆ ಹೇಳಿ? ಅಲ್ಲಿ ಬರೋ ಎಲ್ಲಾ ಕಂಪನೀಸು ಅಲ್ಲಿ ಸಿಗತ್ತೆ, ಯಾವ್ದೋ ಒಂದ್ ಕೆಲಸ ಆದ್ರೂ ಸಿಗತ್ತೆ. ಕೊನೆಗೆ ಓದ್ದೇ ಹೋಗ್ಲಿ ಅಂತ ಯಾರಿಗಾದ್ರೂ ಹಳ್ಳಿಗಳಲ್ಲಿ ಕಷ್ಟ ಬಂದ್ರೆ, ಜಮೀನಲ್ಲಿ ಬೋರ್ವೆಲ್ ನೀರ್ ನಿಂತೋದ್ರೆ, ಅಂತ ಪರಿಸ್ಥಿತಿಯಲ್ಲಿ ನಮ್ಗೆ ಬೆಂಗಳೂರಲ್ಲಿ ಹುಡುಕಿದ್ರು 10 ಎಕರೆ ಗೌರ್ಮೆಂಟ್ ಜಾಗ ಇಲ್ಲ. ನಾವು ಪ್ರಯತ್ನ ಮಾಡಿ ಒಂದು 900 ಎಕರೆ ಜಾಗನ, ಗೌರ್ಮೆಂಟ್ ಜಾಗನ ಹುಡುಕ್ಸಿ ಆ ಜಾಗನ ಮತ್ತೆ ಇಂಡಸ್ಟ್ರೀಸ್ಗೆ ಅಂತ ರಿಸರ್ವ್ ಮಾಡಿದೀವಿ. ಇಂಡಸ್ಟ್ರೀಸ್ ಅಂದ್ರೆ ಎಷ್ಟೋ ಕಂಪ್ನೀಸ್ ಬರುತ್ತೆ. ಇವಾಗ ನಿಮ್ ಮಕ್ಳೆಲ್ಲ ವಿಸ್ಟರ್ನ್ ಕಂಪ್ನಿಗೋ, ಆಮೇಲೆ ಮಾಲೂರಲ್ಲಿರುವಂತ ಹೋಂಡಾ ಕಂಪನಿಗೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ITI ಮಾಡಿರೋರು, ಇಂಜಿನಿಯರ್ ಮಾಡಿರೋರು, ಯಾರೋ ಒಬ್ಬೊಬ್ರು ಇಬ್ಬಿಬ್ರಾದ್ರೂ ಹೋಗ್ತಾ ಇರ್ತಾರೆ. ಬರೋಂತ ದಿನಗಳಲ್ಲಿ ಅಂತ 100 ಕಂಪನಿಗಳು ಈ 1000 ಎಕರೆಯಲ್ಲಿ ಬರುತ್ತೆ. 1-2 ಬರಲ್ಲ, 100 ಕಂಪನಿಗಳು ಬರುತ್ತೆ. ಸ್ಟೇಜ್ ಬೈ ಸ್ಟೇಜ್, ಹಂತವಾಗಿ ಗೌರ್ಮೆಂಟ್ ಆದ್ರೂ ಹಾಕ್ಬೋದು ಕಂಪನಿ, ಇಲ್ಲ ಪ್ರೈವೇಟ್ ಅವ್ರು ಯಾರಾದ್ರೂ ನ್ಯಾಷನಲ್ ಕಂಪನೀಸ್ ಅವರಾದ್ರೂ ಆ ಜಾಗದಲ್ಲಿ ಬಂದು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅಂತ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಸರ್ಕಾರ ನಮ್ ಜೊತೆ ನಿಂತಿತ್ತು. 1000 ಎಕರೆ ಜಾಗನ ಇಂಡಸ್ಟ್ರಿಯಲ್ ಹಬ್ಬು, ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಿ ರಿಸರ್ವ್ ಮಾಡಿದೆ. ಬರುವಂತ ದಿನಗಳಲ್ಲಿ ಅದು ಎಲ್ಲಿದೆ ಜಾಗ ಅಂತ ನೀವು ತಿಳ್ಕೊಬೇಕಲ್ಲ. ಯಾರು KGF ಅಲ್ಲಿ ಹೋಗೋವಾಗ, ಆಲದ ಮರಕ್ಕೆ ಹೋಗೋವಾಗ ಬೆಮೆಲ್ ಮೇಲೆ ತಾನೇ ಹೋಗ್ತೀರಾ? ಎಲ್ಲಿ ಹೋಗ್ತೀರಾ? ಬೆಮೆಲ್ ಅಕ್ಕಪಕ್ಕ ಜಾಗ ಕಾಣುತ್ತಾ? ಮರಗಳು, ಗುಟ್ಟುಗಳು ಎಲ್ಲ. ಆ ಜಾಗ ಎಲ್ಲ ಹಿಂದೆ ನೆಹರು ಕಾಲದಲ್ಲಿ, KC ರೆಡ್ಡಿ ಅವ್ರ ಕಾಲದಲ್ಲಿ ಸರ್ಕಾರ ಫ್ರೀಯಾಗಿ ಇಲ್ಲೊಂದು ಮೈನ್ಸ್ ಕ್ಲೋಸ್ ಆದ್ರೆ ಇಲ್ಲಿರೋರ್ ಕೆಲಸ ಸಿಗ್ಲಿ ಅಂತ 2000 ಎಕರೆ ಕೊಟ್ಟಿರ್ತಾರೆ. 65ನೇ ಇಸ್ವಿಯಲ್ಲಿ ಕೊಟ್ಟಿರ್ತಾರೆ. ಬಳಸ್ಕೊಳಲ್ಲ ಬೆಮೆಲ್ ಅವರು. ನಾವು ಹುಡ್ಕೊಂಡ್ವಿ, ಜಾಗ ಹುಡುಕ್ಬೇಕಿಲ್ಲ. ಒಂದು ಫ್ಯಾಕ್ಟ್ರಿ ನನ್ನನ್ನು ನಂಬಿರೋ ಜನ ಯಾವಾಗ್ಲೂ ನನ್ಗೆ ಅವ್ರು ಕಾಣಿಸ್ತಾರೆ. ನನ್ನನ್ನು ನಂಬಿದಾರೆ, ನಾನು ಏನೋ ಒಂದು ಮಾಡ್ಬಿಟ್ಟು ಹೋಗ್ಬೇಕು, ಹಂಗೆ ಹೋಗ್ಬಾರ್ದು, ಒಂದು ಅಧಿಕಾರ ಸಿಕ್ಕಿದೆ ಅಂತ ಹಂಗೆ ಹೋಗ್ಬಾರ್ದು ಅನ್ನೋಂತ ಮನ್ಸು ನನ್ಗೆ ದೇವ್ರು ಕೊಟ್ರು. ದೇವ್ರು ಕೂಡ ನಮ್ಮ ಕಷ್ಟಗಳಿಗೆ ಜೊತೆಯಲ್ಲಿ ನಿಂತರು. ಏನೂ ಇಲ್ಲ, ಬೆಂಗಳೂರಿಗೆ ಹೋಗೋಣ, ಇನ್ನೊಂದು ಊರಿಗೆ ಹೋಗೋಣ ಅಂತ ಅನ್ನೋರ್ಗೆ ಇನ್ ಮುಂದೆ ಬೆಂಗಳೂರಲ್ಲಿರೋರು, ಬೇರೆ ಊರುಗಳಲ್ಲಿರೋರು ನಮ್ಮ ಊರಿಗೆ ಹುಡ್ಕೊಂಡ್ ಬರ್ಬೇಕು. ಅಲ್ಲಿ ಹೋದ್ರೆ ಒಂದ್ ಕೆಲಸ ಸಿಗತ್ತೆ, ಒಂದ್ 20,000 ಕೆಲಸ ಸಿಗತ್ತೆ, ಓದ್ದೇ ಹೋಗ್ತಾ ಹೆಂಗ್ ಕೆಲಸ ಐತಿ? 1000 ಒಂದ್ ಫ್ರೀ ಬರ್ಬೇಕಂದ್ರೆ ಬಿಲ್ಡಿಂಗ್ ಕಟ್ಟೋರ್ ಬೇಕಾ, ಮೇಸ್ತ್ರಿ ಬೇಕಾ, ಕಿಟಕಿ ಬಾಗಿಲು ಮಾಡೋರ್ ಬೇಕಾ, ನಲ್ಲಿ ಅವ್ರು ಬೇಕಾಗ್ತಾರ? ಕಾರ್ಪೆಂಟರ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ಪ್ಲಂಬರ್ ಬೇಕು, ಬಿಲ್ಡಿಂಗ್ ಕಟ್ಟೋರ್ ಬೇಕು. ಬಿಲ್ಡಿಂಗ್ ಎಲ್ಲ ಕಟ್ಟಾದ್ಮೇಲೆ ಆಫೀಸಲ್ಲಿ ಓದಿರೋರ್ ಕೆಲಸ ಮಾಡಕ್ ಬೇಕು ಅಂತ ಒಂದ್ 1000 ಆಫೀಸ್ ಬಂದ್ರೆ ಎಷ್ಟು? ಒಂದ್ ಆಫೀಸ್ 10 ಎಕರೆ 20 ಎಕರೆ ಜಾಗ ಕೊಟ್ರು 1000 ಎಕರೆ ಎಷ್ಟು ಆಫೀಸಿಗೆ ಕೊಡ್ಬೋದು? ಎಷ್ಟು